ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಶಶಿಧರ್ ಸರ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಪುಟಾಣಿ ಮಕ್ಕಳ ಅಂತ ತಮ್ಮೆಲ್ಲರಿಗೂ ನಾನು ಈ ದಿನ ವಿಶ್ವ ಪರಿಸರ ದಿನದ ಸ್ವಾಗತವನ್ನ ಶುಭಾಶಯಗಳನ್ನ ತಿಳಿಸ್ತೇನೆ. ಪ್ರತಿ ವರ್ಷ ನಾವು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತೇವೆ. ಇದು ಒಂದು ದೇಶದಲ್ಲಿ ಮಾಡ್ತಕ್ಕಂತಹದ್ದಲ್ಲ. ಎಷ್ಟು ದೇಶದಲ್ಲಿ ಮಾಡ್ತೀವಿ? 143 143 ಕಂಟ್ರೀಸ್ ವಿ ಸೆಲೆಬ್ರೇಟ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಏನಕ್ಕೋಸ್ಕರ ಮಾಡ್ತೇವೆ ಅಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಒಂದೇ ಭೂಮಿ. ಯಾವ್ದಾದ್ರು ಎರಡು ಭೂಮಿ ಇದೆಯಾ ಯಾರ ಹತ್ರ ಆದ್ರೂ? ಇಲ್ಲ ಅಲ್ವಾ? ಒಂದೇ ಭೂಮಿ ಇರೋದಲ್ವಾ? ನೋಡಿ, ಎಲ್ಲರ ಹತ್ರ ಎರಡೆರಡು ಬಟ್ಟೆ ಇರುತ್ತೆ, ಮೂರ್ ಜೊತೆ ಬಟ್ಟೆ ಇರುತ್ತದೆ ಅಲ್ವಾ? ನೀವು ಬೇಕಾದಾಗ ಚೇಂಜ್ ಮಾಡ್ಬೋದು. ಆದ್ರೆ ಭೂಮಿನ ಯಾರಾದ್ರೂ ಚೇಂಜ್ ಮಾಡಕ್ ಆಗ್ತದ? ಇರೋದು ಒಂದೇ ಭೂಮಿ, ಅದನ್ನ ನಾವು ಉಳಿಸ್ಕೋಬೇಕು. ಹಾಗೆ ಉಳಿಸ್ಕೋಬೇಕು ಅಂದಾಗ ನಾವು ಈ ಪ್ರಕೃತಿಗೆ ಬೇಕಾದಂತಹ ಸಮತೋಲನವನ್ನ ಕಾಪಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೋಸ್ಕರ ಈ ವಿಶ್ವ ಪರಿಸರದ ದಿನದಂದು ನಾವು ಒಂದು ಅವೇರ್ನೆಸ್ ಅಂದ್ರೆ ಎಲ್ಲರಿಗೂ ತಿಳಿಸ್ಕೊಡ್ತಕ್ಕಂತಹ ವಿಷಯವನ್ನ ಮಾಡ್ತೇವೆ. ಏನು ಪರಿಸರ ಅಂದ್ರೆ ಏನಿಲ್ಲಪ್ಪ ಮಕ್ಕಳ? ಗಾಳಿ, ಹೇಳಿ ಜೊತೆಗೆ, ನೀರು, ಭೂಮಿ, ಆಕಾಶ, ಇದಿಷ್ಟು ಉಳಿಸ್ಕೋಬೇಕಲ್ಲ ನಾವು. ನೀರನ್ನ ಕಲುಷಿತಗೊಳಿಸಿದ್ರೆ ನಾವು ಕುಡಿತಕ್ಕಂತಹ ನೀರು ಹಾಳಾಗೋಗ್ತದೆ ಅಲ್ವಾ? ಅದೇ ನಾವು ಗಾಳಿಯನ್ನ ಶುದ್ಧವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ತಗೊಳ್ತಕ್ಕಂತಹ ಆಮ್ಲಜನಕದ ಬದಲಿಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೋಬೇಕಾಗ್ತದೆ. ಆಗ ನಮ್ಮ ಆರೋಗ್ಯ ಹದಗೆಡ್ತದೆ ಅಲ್ವಾ? ಹಾಗಾಗಿ ಭೂಮಿ ಕೂಡ ಸವಕಳಿ ಆಗ ಹಾಗೆ ಉಳಿಸ್ಕೋಬೇಕು. ಇದನ್ನೆಲ್ಲ ಮಾಡ್ತಕ್ಕಂಥದ್ದನ್ನ ನಮ್ಮ ಜವಾಬ್ದಾರಿ. ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಗೊತ್ತಾಯ್ತಾ? ಯುವ ಪೀಳಿಗೆಯ ಜವಾಬ್ದಾರಿಯಾಗಿರ್ತದೆ. ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ. ಅದು ಏನ್ ಹೇಳ್ತದೆ ಅಂದ್ರೆ, ನಮ್ಮನ್ನ ಹೆತ್ತಿರ್ತಕ್ಕಂತಹ ತಾಯಿ, ನಮ್ಮನ್ನ ಹೊತ್ತು ನಿಂತಿರ್ತಕ್ಕಂತಹ ಈ ಭೂತಾಯಿ, ಇವೆರಡು ನಮಗೆ ಸ್ವರ್ಗಕ್ಕಿಂತ ಮಿಗಿಲಾದಂತಹದ್ದು ಅಂತ. ನೋಡಿ, ನಾವು ತಾಯಿನ ಪೂಜೆ ಮಾಡ್ತೀವಲ್ಲ, ನೀವು ಮಕ್ಕಳಿಗೆ ಎಲ್ಲರೂ ಅಮ್ಮಂದಿರಿಗೆ ಹೆಲ್ಪ್ ಮಾಡ್ತೀರಲ್ವಾ? ಯಾರ್ಯಾರು ಹೆಲ್ಪ್ ಮಾಡ್ತೀರಾ ಕೈ ಎತ್ತಿ ನೋಡಿ. ನೀವೆಲ್ಲ ಅಮ್ಮಂದಿರಿಗೆ ಹೆಲ್ಪ್ ಮಾಡ್ತೀರಲ್ವಾ? ಇದು ನಿಮ್ಮ ತಾಯಿ ಅಲ್ವಾ? ಯುವರ್ ಮದರ್. ನಿಮಗೆ ಭೂಮಿ ತಾಯಿ ಅಂದ್ರೆ ಯಾರು ಹೇಳಿ? ಭೂಮಿ ತಾಯಿ ಅಂದ್ರೆ ಇದೆ ಅಲ್ವಾ? ನಾವು ನಿಂತಿರ್ತಕ್ಕಂತಹ ಜಾಗನೇ ಭೂಮಿ ತಾಯಿ. ಅದೇ ರೀತಿ ನಾವು ಭೂಮಿ ತಾಯಿಗೂ ಕೂಡ ಹೆಲ್ಪ್ ಮಾಡ್ಬೋದು, ಸಹಾಯ ಮಾಡ್ಬೋದು. ಹೇಗೆ ಮಾಡ್ತಕ್ಕಂಥದ್ದು? ಅದನ್ನ ಗಿಡ ನೆಡುವ ಮೂಲಕ. ಗಿಡ ನೆಟ್ರೆ ನಮ್ಗೆ ಏನಾಗ್ತದೆ? ಭೂ ಸವಕಳಿ ಆಗೋದಿಲ್ಲ, ಉತ್ತಮವಾದಂತಹ ಗಾಳಿ ಸಿಗ್ತದೆ ಅಲ್ವಾ? ಕೈಯೆಲ್ಲ ಇಳಿಸಿ ಆಮ್ಲಜನಕ ಸಿಗ್ತದೆ. ಅದೇ ತರನಾಗಿ ಮಳೆ ಬರ್ತದೆ ಜೋರಾಗಿ ಅಲ್ವಾ? ಮಳೆ ಬರ್ತಾ ಇದೆ ಅಲ್ವಾ? ಮಳೆ ಬರ್ತದೆ. ಈ ಎಲ್ಲದರಿಂದ ನಮ್ಗೆ ಏನಾಗ್ತದೆ? ಭೂಮಿ ಸ್ವಚ್ಛವಾಗಿರ್ತದೆ, ಉತ್ತಮ ಗಾಳಿ ಸಿಗ್ತದೆ, ನೀರು ಶುದ್ಧವಾಗಿರ್ತದೆ, ಆಹಾರ ಸಿಗ್ತದೆ. ಇದೆಲ್ಲ ಒಳ್ಳೇದಾಗ್ತಾ ಹೋಗ್ತದೆ. ನಾನು ನಿಮ್ಗೆಲ್ಲ ಒಂದು ಪುಟಾಣಿ ಕಥೆಯನ್ನ ಹೇಳ್ಕೊಡ್ತೇನೆ. ನಿಮ್ಗೆ ಕಥೆ ಅಂದ್ರೆ ಇಷ್ಟನಾ? ಓಕೆ. ಒಂದು ಊರಲ್ಲಿ ಒಬ್ರು ರೈತರು ಇರ್ತಾರೆ. ಆ ರೈತರ ಹತ್ರ ಒಂದು 2 ಎಕರೆ ಜಮೀನು ಇರುತ್ತೆ. ಎಷ್ಟು ಎಕರೆ ಜಮೀನು ಇರುತ್ತೆ? 2 ಎಕರೆ ಜಮೀನು ಇರುತ್ತೆ. ಅದರಲ್ಲಿ ಮಾವಿನ ಗಿಡಗಳನ್ನ ಹಾಕಿರ್ತಾರೆ ಅವ್ರ ತಾತ. ಈ ಮಾವಿನ ಗಿಡ ವರ್ಷಕ್ಕೆ ಒಂದೇ ಸರಿ ಹಣ್ಣು ಬಿಡೋದು, ಸ್ವಲ್ಪನೇ ದುಡ್ಡು ಸಿಗ್ತಾ ಇರ್ತಾ ರೈತನಿಗೆ. ಆಗ ಅವನ ಸ್ನೇಹಿತರೆಲ್ಲ ಹೇಳ್ತಾರೆ, ಈ ಮಾವಿನ ಗಿಡಗಳನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಎಲ್ಲ ಕಟಾವು ಮಾಡ್ಬಿಡು, ಇಲ್ಲಿ ರಾಗಿ, ಜೋಳ, ಭತ್ತ ವರ್ಷಕ್ಕೆ 300 ಬೆಳೆಯನ್ನ ಬೆಳಿಬಹುದು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆಗ ಏನ್ ಮಾಡ್ತಾನೆ ಅವನು? ಮರ ಎಲ್ಲ ಕಟ್ ಮಾಡ್ಬಿಡ್ತಾನೆ. ಈ ವಿಲ್ ಕಟ್ ಆಲ್ ದ ಟ್ರೀಸ್, ಓನ್ಲಿ 1 ಮ್ಯಾಂಗೋ ಟ್ರೀ ಈ ವಿಲ್ ಕೀಪ್. ಒಂದೇ ಒಂದು ಮ್ಯಾಂಗೋ ಟ್ರೀನ ಇಟ್ಕೊಂತಾನೆ ಅವನು, ಒಂದು ಮಾವಿನ ಹಣ್ಣಿನ ಗಿಡವನ್ನ ಇಟ್ಕೊಂತಾನೆ. ಒಂದು 2 ವರ್ಷ ಬೆಳೆ ಮಾಡ್ತಾನೆ, ಚೆನ್ನಾಗಿ ಆಗ್ತದೆ. 3ನೇ ವರ್ಷಕ್ಕೆ ಬರಗಾಲ ಬಂದ್ಬಿಡ್ತದೆ, ಮಳೆನೇ ಬರಲ್ಲ ಎಷ್ಟಾದ್ರೂ. ಆಗ ಅವ್ರ ಸ್ನೇಹಿತರು ಏನ್ ಹೇಳ್ತಾರೆ, ಒಂದು ಬೋರ್ವೆಲ್ ತೆಗೆಸ್ಬಿಡು. ಬೋರ್ವೆಲ್ ತೆಗೆಸಿದ್ರೆ ನಿಮ್ಗೆ ಮಳೆ ಬರ್ತದೆ ಜೋರಾಗಿ, ಮಳೆ ಬಂದ್ರೆ ನೀವು ಎಲ್ಲ ಬೆಳೆ ಮತ್ತೆ ಬೆಳಿಬಹುದು ಅಂತ. ಅವನೇನ್ ಮಾಡ್ತಾನೆ? ಬೋರ್ವೆಲ್ ಲಾರಿಯನ್ನ ಕರೆಸ್ತಾನೆ. ಬೋರ್ವೆಲ್ ಲಾರಿ ಕರೆಸಿ ಒಂದು 100 ಮೀಟರ್ ಅಷ್ಟು ಬೋರ್ವೆಲ್ ನಲ್ಲಿ ಕೊರೆಸ್ತಾನೆ. ನೀರು ಬರೋದೇ ಇಲ್ಲ. 200 ಮೀಟರ್ ಕೊರೆಸ್ತಾನೆ, ನೀರು ಬರೋದೇ ಇಲ್ಲ. 400 ಮೀಟರ್ ಕೊರೆಸ್ತಾನೆ, ನೀರೇ ಬರೋಲ್ಲ. ತಲೆ ಅವನಿಗೆ ಟೆನ್ಷನ್ ಆಗ್ಬಿಡ್ತಾರೆ. ಅಪ್ಪ ಎಲ್ಲಿ ಸಾಲ ಮಾಡಿ ನಾನು ಏನ್ ಮಾಡೋದು? 500 ಮೀಟರ್ ಕೊರೆಸ್ತಾನೆ, ಕೊನೆಗೆ ನೀರೇ ಬರಲ್ಲ. ನೀರ್ ಬರಲಿಲ್ಲ, ಏನ್ ಮಾಡೋದು ಈಗ? ಕೊನೆಗೆ ಅವನಿಗೆ ಸುಸ್ತ ಆಗ್ಬಿಡ್ತದೆ. ಆಗ ಏನ್ ಮಾಡ್ತಾನ ಅವನು? ಅಲ್ಲಿ ಒಂದೇ ಒಂದು ಮಾವಿನ ಮರ ಇರ್ತದಲ್ಲ, ಆ ಮಾವಿನ ಮರದ ಕೆಳಗಡೆ ಹೋಗಿ ಕೂತ್ಕೊಂತಾನೆ. ಕೂತ್ಕೊಂಡಾಗ ಆ ಮಾವಿನ ಮರ ಹೇಳ್ತದೆ, ಯಾಕಪ್ಪ ಹೀಗೆ ಕೂತಿದ್ಯಾ ಅಂತ. ಆಗ ಮಾವಿನ ಮರಕ್ಕೆ ಹೇಳ್ತದೆ ಅದು,
ಅವ್ನು ಹೇಳ್ತಾನೆ, ನಾನು ಮರ ಎಲ್ಲ ಇದು ಕಟ್ ಮಾಡಿ ಗಿಡ ಬೆಳೆಯಕ್ಕೆ ಶುರು ಮಾಡಿದೆ, ಇಲ್ಲಿ ಬೇರೆ ಬೇರೆ ಕ್ರಾಪ್ಸ್ ಎಲ್ಲಾನು. ಈಗ ಬೋರ್ ಕೊರ್ಸಕ್ ಹೋಗ್ತಾ ಇದೀನಿ, ಎಷ್ಟು ಕೊರ್ಸಿದ್ರು ನೀರೇ ಬರ್ತಾ ಇಲ್ಲ ಅಂತ. ಅದಕ್ಕೆ ಮಾವಿನ ಮರ ಹೇಳ್ತದೆ, ನೋಡು ನಿಮ್ ತಾತ ಇಲ್ಲಿ ಮರಗಳನ್ನ ನೆಟ್ಟಿದ್ರು, 100 ಮರಗಳನ್ನ ನೆಟ್ಟಿದ್ರು, ನೀನು ಅದನ್ನೆಲ್ಲ ಕಟ್ ಮಾಡ್ಬಿಟ್ಟೆ. ಅದ್ರ ಬದಲು ನೀನು ಇನ್ನೂ ಒಂದು 10 ಮರಗಳನ್ನ ನೆಟ್ಟಿದ್ರೆ ನಾನು ಆಕಾಶದಲ್ಲಿ ಹೋಗ್ತಾ ಇರ್ತಲ್ಲ ಮೋಡಗಳು, ಅದನ್ನೆಲ್ಲ ಹಿಡಿದು ಮಳೆಯನ್ನ ತರಿಸ್ತಾ ಇದ್ದೆ, ನಿನಗೆ ಬೋರ್ವೆಲ್ನೇ ಬೇಕಿಲ್ಲ, ₹1 ಖರ್ಚಿಲ್ಲದೆ ನೀರು ಬರ್ತಾ ಇತ್ತು ಅಂತ ಅವ್ರು ಮರ ಹೇಳುತ್ತೆ. ಆಗ ಏನಾಯ್ತು, ಈ ಮರಗಳಿರೋದ್ರಿಂದ ಏನಾಗ್ತದೆ, ವಾತಾವರಣ ಶುದ್ಧಿ ಆಗ್ತದೆ ಮತ್ತು ಮೋಡಗಳನ್ನ ಹಿಡಿದಿಟ್ಟು ಮಳೆಯನ್ನ ತರ್ತದೆ, ನೀರನ್ನ ತರ್ತದೆ. ನೀರಿಗೆ ಏನಾದ್ರು ದುಡ್ಡು ಕೊಡ್ತೀರಾ ನೀವು? ಮಳೆ ನೀರಿಗೆ ಯಾರಾದ್ರೂ ದುಡ್ಡು ಕೊಡ್ತೀರಮ್ಮ? ಇಲ್ಲ ತಾನೆ, ಯಾರು ಕೊಡಲ್ಲ ತಾನೆ. ಹಾಗೆ ಅದು ಮಳೆಯನ್ನ ಫ್ರೀಯಾಗಿ ತಂದ್ಕೊಡ್ತಾ ಇತ್ತು. ಅದರಿಂದ ನಾವೇನ್ ಮಾಡ್ಬೇಕು, ಪರಿಸರವನ್ನ ಉಳಿಸ್ಬೇಕು, ಮರ ಗಿಡಗಳನ್ನ ಕಟ್ ಮಾಡಬಾರ್ದು, ಪರಿಸರವನ್ನ ಉಳಿಸ್ಬೇಕು. ಗೊತ್ತಾಯ್ತಾ? ಮತ್ತೆ ನೋಡಿ, ಈಗ ನಾವೊಂದು ಸಂಸ್ಥೆಯನ್ನ ಕಟ್ಟಿದ್ದೇವೆ, ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ. ಇವತ್ತೊಂದು ಗಂಧದ ಗಿಡವನ್ನ ನೆಟ್ಟಿದ್ದೀವಿ ವಿಶ್ವದಲ್ಲಿ ಲಾಸ್ಟ್ ಅಲ್ಲಿ, ನೆನಪಿದೆಯಾ ಶಾಲೆಯಲ್ಲಿ? ಮತ್ತು ಇಲ್ಲಿ ಹೊಂಗೆ ಮರಗಳಿದ್ದಾವೆ, ನೆನಪಿದೆಯಾ? ಹೊಂಗೆ ಗಿಡಗಳನ್ನ ನೆಟ್ಟಿದ್ದೇವೆ. ಹೊಂಗೆ ಗಿಡ ಬಹಳ ತಂಪಾದ ಗಾಳಿಯನ್ನ ಕೊಡುತ್ತೆ. ಮತ್ತು ಶ್ರೀಗಂಧದ ಮರ ಇದೆಯಲ್ವಾ, ಅದು ಸ್ಯಾಂಡಲ್ವುಡ್ ಟ್ರೀ. ನೀವು ಯಾರ್ಯಾರು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡಿರ್ತೀರ ಅವಾಗೆಲ್ಲ ಗೊತ್ತಿರುತ್ತೆ ಸ್ಯಾಂಡಲ್ವುಡ್ ಅಂದ್ರೆ ಏನು. ಇದು ಇಡೀ ಪ್ರಪಂಚದಲ್ಲಿ 2ನೇ ದುಬಾರಿ ಮರ, ದ ವರ್ಲ್ಡ್ಸ್ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಟ್ರೀ. ಇದರಲ್ಲಿ ಔಷಧೀಯ ಗುಣಗಳಿದೆ. ಇದನ್ನ ನೀವು ಎಷ್ಟು ಮನೆಗಳಲ್ಲಿ ತಿಲಕವಾಗಿ ಉಪಯೋಗಿಸ್ತಾರೆ. ಪೂಜೆ ಮಾಡಿದಾಗ ನಿಮಗೆ ತಿಲಕ ಹಚ್ಚಿ ನಿಮ್ಮಮ್ಮ ಹಚ್ಚಲ್ವಾ? ಅದರಿಂದ ನಿಮ್ಗೆ ಏನಾಗ್ತದೆ, ನೆಮ್ಮದಿ ಸಿಗ್ತದೆ, ಶೀತ ನೆಗಡಿ ಇದೆಲ್ಲ ಹೋಗ್ತದೆ. ಅಂತಹ ಒಳ್ಳೆ ಉಪಯುಕ್ತವಾದಂತಹ ಶ್ರೀಗಂಧದ ಮರ ನಮ್ಮ ಕನ್ನಡ ನಾಡಿನಲ್ಲಿ ಬೆಳೀತದೆ ಯಥೇಚ್ಛವಾಗಿ. ಅಂತಹ ಗಿಡಗಳನ್ನ ನಾವು ಉಳಿಸ್ತಾ ಬರಬೇಕಾಗ್ತದೆ. ಓಕೆನಾ? ಈಗ ನಿಮ್ಗೆ ಪರಿಸರದ ಬಗ್ಗೆ ಒಂದು ಹಾಡನ್ನ ಕೇಳ್ಕೊಡ್ತೇನೆ, ನನ್ನ ಜೊತೆ ಹೇಳಿ, ಗೊತ್ತಾಯ್ತಾ? ಪರಿಸರ ಗೀತೆ. ಬನಸಿರಿ ಪ್ರಕೃತಿಯ ವರದಾನ, ಬನಸಿರಿ ಪ್ರಕೃತಿಯ ವರದಾನ. ಹೇಳಿ ಮಕ್ಕಳ. ಸಂಪನ್ಮೂಲದ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ರಸತಾಣ, ರಸತಾಣ. ಓಕೆ, ಧನ್ಯವಾದ. ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬೇಗ ಬೇಗ ಮುಗಿಸ್ಕೊಳ್ಳೋಣ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ, ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ರಸತಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು, ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು, ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ.